ಹಾಯ್ ವೆಲ್ಕಮ್ ಯು ಆಲ್. ಇವತ್ತು ಪೊಟ್ಯಾಟೊ ಫ್ರೈಸ್ ಮಾಡೋದು ಹೇಳ್ಕೊಡ್ತೀನಿ. ಪೊಟ್ಯಾಟೊ ನೀಟಾಗಿ ತೊಳೆದಿಟ್ಕೊಂಡು ಈ ಥರ ಚಾಪ್ ಮಾಡ್ಕೊಳ್ಳಿ. ಒಂದು ಪೊಟ್ಯಾಟೊ ಅಲ್ಲಿ 4 ಎಡ್ಜಸ್ಸು ಕಟ್ ಮಾಡಿ ಈ ಥರ ಸ್ಲೈಸ್ ಮಾಡಿಕೊಂಡ್ರೆ ಫ್ರೆಂಚ್ ಫ್ರೈಸ್ ಥರನೇ ಬರುತ್ತೆ ನೋಡಿ. ಈ ಥರ ಎಲ್ಲ ಕೋಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಕಾರ್ನ್ಫ್ಲೋರು ಮತ್ತು ಮೈದಾ ಒಂಚೂರು ಹಾಕ್ಕೊಳ್ಳಿ, ಕಾರ್ನ್ಫ್ಲೋರು ಅಷ್ಟೇ. ನೀಟಾಗಿ ಕೋಟ್ ಮಾಡಿಕೊಂಡು ಎತ್ತಿಟ್ಕೊಂಡ್ಬಿಡಿ. ಇದನ್ನು ನಾನು ಯೂಶ್ವಲಿ ಏನು ಮಾಡ್ತೀನಿ ಅಂದರೆ ಈ ಥರ ಮಾಡಿಕೊಂಡು ಬೇಯಿಸ್ಕೊಂಡು ಆಮೇಲೆ ಈ ಥರ ಕೋಟ್ ಮಾಡ್ಕೊಂಡು ಎಣ್ಣೆಗೆ ಬಿಡ್ತೀನಿ. ಇದನ್ನು ನಾನು ಈ ಸತಿ ಇದನ್ನೆಲ್ಲ ಮಾಡಿ ಎತ್ತಿಟ್ಕೊಂಡು ಫ್ರೀಝರಲ್ಲಿ ಇಡ್ತೀನಿ. ಫ್ರೀಝರಲ್ಲಿ ಇಟ್ಕೊಂಡು ಆಮೇಲೆ ಎಣ್ಣೆಗೆ ಹಾಕ್ಕೊತೀನಿ. ಅವಾಗ ಇನ್ನೂ ನಾರ್ಮಲ್ ಅಂಗಡಿಯಲ್ಲಿ ಸಿಗುತ್ತಲ್ಲ ಅದೇ ಥರ ಫ್ರೈಸ್ ಇರುತ್ತೆ. ಆದಷ್ಟು ಮನೆಯಲ್ಲೇ ಮಾಡ್ಕೊಳಕ್ಕೆ ಟ್ರೈ ಮಾಡಿ ಎಲ್ಲನೂ ಟೈಮ್ ಇದ್ದಾಗ. ನೋಡಿ ಈ ಥರ ಇರುತ್ತೆ. ಎಣ್ಣೆಗೆ ಹಾಕೋದು ಅದೊಂದು ಸ್ಕಿಪ್ ಆಗೋಗಿದೆ ವೀಡಿಯೋ. ನೋಡಿ ಈ ಥರ ಬರುತ್ತೆ ಎಣ್ಣೆಗೆ ಹಾಕ್ಕೊಂಡ್ಮೇಲೆ. ಅದಕ್ಕೆ ಮಯೋನೀಸ್ ಕೆಚಪ್ ಹಾಕ್ಕೊಂಡು ತಿಂತಾ ಇದ್ದರೆ ಹೊರಗಡೆ ಸಿಗೋ ಫ್ರೈಸ್ ಥರನೇ ಇರುತ್ತೆ. ಫುಲ್ಲು ಕ್ರಂಚಿ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಫ್ರೈಸ್. ಈಸಿಯಾಗಿ ಮಾಡ್ಕೋಬೋದು ನಾವು ಮನೇಲೇ ಫ್ರೈಸ್ನ. ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ. ಮತ್ತು ಸಬ್ಸ್ಕ್ರೈಬ್ ಮಾಡಿ, ಲೈಕು ಶೇರು ಕಮೆಂಟ್ ಮಾಡಿ. ಥ್ಯಾಂಕ್ ಯು.